ಆತ್ಮೀಯ ಸ್ನೇಹಿತ ಬಂಧುಗಳೇ, ಮಹಾಭಾರತದಲ್ಲಿದ್ದಂತಹ ಪ್ರಮುಖ ಸ್ಥಳಗಳು ಮತ್ತು ಪ್ರಸ್ತುತವಾಗಿ ಆ ಸ್ಥಳಗಳ ಹೆಸರು ಏನಿದೆ ಎಂಬ ವಿಚಾರವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮಹಾಭಾರತ ಕಾಲದಲ್ಲಿನ ಅನೇಕ ಸ್ಥಳಗಳ ಬಗ್ಗೆ ನೀವೆಂದು ಕೇಳಿರಬಹುದು ಅಥವಾ ನಿಮಗೆ ತಿಳಿಯದ ಹಾಗೆಯೇ ಆ ಸ್ಥಳಗಳಿಗೂ ಸಹ ಕೆಲವೊಂದಿಷ್ಟು ಜನ ಭೇಟಿ ಸಹ ನೀಡಿರಬಹುದು. ಮಹಾಭಾರತದ ಕಾಲದ ಕೆಲವು ಸ್ಥಳಗಳ ಹೆಸರುಗಳು ಪ್ರಸ್ತುತವಾಗಿ ಬದಲಾವಣೆಯನ್ನು ಪಡೆದುಕೊಂಡಿವೆ. ಇನ್ನು ಕೆಲವು ಹೆಸರುಗಳು ಮೊದಲಿನ ಹೆಸರಿನಿಂದಲೇ ಕರೆಯಲಾಗುತ್ತಿದೆ. ಅಂತಹ ಮಹಾಭಾರತ ಕಾಲದ ಪ್ರಮುಖ ಸ್ಥಳಗಳು ಎಲ್ಲಿವೆ, ಆ ಸ್ಥಳಗಳಿಗೆ ಏನಂತ ಹೆಸರು ಇವೆ ಎಂಬ ವಿಚಾರವನ್ನು ಹುಡುಕುತ್ತಾ ಹೋದರೆ ನಮಗೀಗಾಗಲೇ ತಿಳಿದಿರುವಂತೆ ಮಹಾಭಾರತವು ಹಿಂದೂ ಧರ್ಮದ ಪವಿತ್ರ ಗ್ರಂಥ. ಮಹಾಭಾರತಕ್ಕೆ ಸಂಬಂಧಿಸಿದ ಅನೇಕ ನಗರಗಳ ಸ್ಥಳಗಳ ವಿವರಣೆಯನ್ನು ನಾವು ಈ ಸಂಚಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಅನೇಕ ಪ್ರಸಿದ್ಧ ಸ್ಥಳಗಳನ್ನು ನಾವಿಂದಿಗೂ ಸಹ ನಾವು ಕಣ್ಣಾರೆ ನೋಡಬಹುದು. ಆದರೆ ಮಹಾಭಾರತಕ್ಕೆ ಹೋಲಿಸಿದರೆ ಪ್ರಸ್ತುತ ದಿನಗಳಲ್ಲಿ ಆ ಸ್ಥಳಗಳ ರೂಪ ಮತ್ತು ಹೆಸರುಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಸಹ ಆಗಿವೆ. ನಾವಿಂದು ಈ ಸಂಚಿಕೆಯಲ್ಲಿ ಮಹಾಭಾರತ ಕಾಲದ ಪ್ರಮುಖ ಸ್ಥಳಗಳ ಬಗ್ಗೆ ಮತ್ತು ಅವುಗಳ ಇತ್ತೀಚಿನ ಹೆಸರುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಸವಿವರವಾಗಿ ನಿಮಗೆ ವಿವರಿಸುವೆ. ಮೊದಲನೆಯದಾಗಿ ಮಹಾಭಾರತಕ್ಕೆ ಸಂಬಂಧಪಟ್ಟ ಪ್ರದೇಶ ಇಂದ್ರಪ್ರಸ್ಥ. ಇಂದ್ರಪ್ರಸ್ಥವನ್ನು ಮಹಾಭಾರತದ ಪ್ರಮುಖ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಹಸ್ತಿನಾಪುರದಿಂದ ಹೊರಹಾಕಲ್ಪಟ್ಟ ನಂತರ ಪಾಂಡವರು ಇಂದ್ರಪ್ರಸ್ಥವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಡ್ತಾರೆ. ಮಹಾಭಾರತದ ಇಂದ್ರಪ್ರಸ್ಥವು ಪ್ರಸ್ತುತ ಭಾರತದ ರಾಜಧಾನಿ ದೆಹಲಿಯಲ್ಲಿದೆ. ದೆಹಲಿಯಲ್ಲಿ ನಾವು ಇಂದಿಗೂ ಇಂದ್ರಪ್ರಸ್ಥಕ್ಕೆ ಸಂಬಂಧಪಟ್ಟ ಇಂದ್ರಪ್ರಸ್ಥ ಪಾರ್ಕ್ ಅನ್ನು ಸಹ ನಾವು ಅಲ್ಲಿ ವೀಕ್ಷಿಸಬಹುದು. ಇನ್ನೊಂದು ಪ್ರಮುಖವಾದ ಮಹಾಭಾರತಕ್ಕೆ ಸಂಬಂಧಪಟ್ಟ ಪ್ರದೇಶದ ವಿಚಾರಕ್ಕೆ ಬಂದರೆ ಇಂದ್ರಪ್ರಸ್ಥದಂತೆ ಹಸ್ತಿನಾಪುರ ಮಹಾಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡ ಸ್ಥಳವಾಗಿದೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ಹಸ್ತಿನಾಪುರ ಕೌರವರ ರಾಜ್ಯವಾಗಿತ್ತು ಮತ್ತು ಇಡೀ ಮಹಾಭಾರತದ ಕಥೆ ಇಂದು ಹಸ್ತಿನಾಪುರದ ಸುತ್ತಮುತ್ತಲಿ ನಡೆದಿದೆ ಅಂತ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಹಸ್ತಿನಾಪುರವನ್ನು ಮಹಾಭಾರತದ ಯುದ್ಧ ನಡೆದ ಸ್ಥಳವೆಂದು ಹೇಳಲಾಗುತ್ತದೆ. ಈ ಸ್ಥಳವು ಪ್ರಸ್ತುತ ಮೀರತ್ ನಗರದ ಸಮೀಪದಲ್ಲಿದೆ. ಮಹಾಭಾರತದ ಯುದ್ಧದಿಂದಾಗಿ ಇಂದಿಗೂ ಇಲ್ಲಿನ ಮಣ್ಣು ಕೆಂಪಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಕುರುವಂಶದ ಹಿರಿಯ ಸೊಸೆ ಗಾಂಧಾರಿಯ ತಂದೆಯ ರಾಜಧಾನಿಯನ್ನು ಸಹ ನಾವು ಇಂದಿಗೂ ನೋಡಬಹುದು. ಮಹಾಭಾರತ ಕಾಲದಲ್ಲಿ ಗಾಂಧಾರ ಪ್ರದೇಶದ ರಾಜಧಾನಿಯಾಗಿದ್ದ ತಕ್ಷಶಿಲೆ ಪ್ರದೇಶವನ್ನು ಕಂದಹಾರ್ ಎಂದು ಕರೆಯಲ್ಪಡುತ್ತದೆ. ಇದು ಅಫ್ಘಾನಿಸ್ತಾನದಲ್ಲಿದೆ. ಕೌರವರ ತಾಯಿ ಗಾಂಧಾರಿಯು ಗಾಂಧಾರದ ರಾಜ ಸುಬಲನ ಮಗಳು. ಗಾಂಧಾರಿಯಿಂದಾಗಿ ಈ ಸ್ಥಳಕ್ಕೆ ಗಾಂಧಾರ ಎನ್ನುವ ಹೆಸರನ್ನು ಇಡಲಾಗುತ್ತೆ. ಮಹಾಭಾರತಕ್ಕೆ ಸಂಬಂಧಪಟ್ಟ ಅದೆಷ್ಟೋ ಪ್ರದೇಶಗಳನ್ನು ನಾವು ಇಂದಿಗೂ ಸಹ ಹೊರ ದೇಶಗಳಲ್ಲಿ ನಾವು ಸಾಕ್ಷಿ ಸಮೇತವಾಗಿ ನೋಡಬಹುದು. ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಉಜ್ಜನಿಕ ಹೆಸರಿನ ಸ್ಥಳವು ಪ್ರಸ್ತುತ ಉತ್ತರಾಖಂಡದಲ್ಲಿನ ಇಂದಿನ ಕಾಶಿಪುರವಾಗಿದೆ. ಇಲ್ಲಿ ಗುರು ದ್ರೋಣಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ ಶಿಕ್ಷಣವನ್ನು ನೀಡಿದರು ಅಂತ ಅಲ್ಲಿ ಉಲ್ಲೇಖಿಸಲಾಗುತ್ತೆ. ಇಲ್ಲಿರುವ ದ್ರೋಣಸಾಗರ ಸರೋವರವನ್ನು ಪಾಂಡವರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಮಹಾಭಾರತದ ಅವಧಿಯಲ್ಲಿ ಉಲ್ಲೇಖಿಸಲಾದ ಸ್ಥಳಗಳಲ್ಲಿ ವಾರಣಾವತ ಕೂಡ ಒಂದು. ಕೌರವರು ಪಾಂಡವರನ್ನು ಲಾಕ್ಷಾಗೃಹದಲ್ಲಿ ಸುಟ್ಟು ಕೊಲ್ಲಲು ಯತ್ನಿಸಿದ ಸ್ಥಳವಿದು. ಅಂದರೆ ಅರಗಿನ ಮನೆಗೆ ಬೆಂಕಿ ಹಚ್ಚಿ ಪಾಂಡವರನ್ನು ಕೊಲ್ಲಲು ಪ್ರಯತ್ನಿಸಿದ ಸ್ಥಳ ಇದಾಗಿದೆ. ಈ ಲಾಕ್ಷಾಗೃಹವು ಇಂದು ಉತ್ತರ ಪ್ರದೇಶದ ಬಾಗ್ಪತ್ನಲ್ಲಿ ಇದೆ. ಪಾಂಚಾಲ ರಾಜ್ಯವು ದ್ರೌಪದಿಯ ತಂದೆ ದ್ರುಪದ ರಾಜನ ರಾಜ್ಯವಾಗಿತ್ತು. ನಂಬಿಕೆಗಳ ಪ್ರಕಾರ ಇಂದು ಈ ಸ್ಥಳವು ಹಿಮಾಲಯ ಮತ್ತು ಚಂಬಾ ನದಿಯ ನಡುವಿನ ಪ್ರದೇಶಗಳಲ್ಲಿ ನೆಲೆಗೊಂಡಿದೆ. ಈ ಸ್ಥಳದಲ್ಲಿ ಪಾಂಡವರೊಂದಿಗೆ ದ್ರೌಪದಿಯ ವಿವಾಹ ಆಯಿತು ಅಂತ ಹೇಳಲಾಗುತ್ತೆ. ಮಹಾಭಾರತ ಕಾಲದ ಬೃಂದಾವನವನ್ನು ಈಗಲೂ ಈ ಹೆಸರಿನಿಂದಲೇ ಕರೆಯಲಾಗುತ್ತದೆ. ಪ್ರಸ್ತುತ ಇದು ಉತ್ತರ ಪ್ರದೇಶದಲ್ಲಿನ ಸ್ಥಳವಾಗಿದೆ. ಈ ಸ್ಥಳವು ಶ್ರೀಕೃಷ್ಣನೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಶ್ರೀಕೃಷ್ಣನು ಗೋಪಿಕೆಯರೊಂದಿಗೆ ರಾಸವನ್ನು ಆಡುತ್ತಿದ್ದನು ಅಂತ ಹೇಳಲಾಗುತ್ತೆ. ಮಹಾಭಾರತದ ಕರ್ಣ
ಕರ್ಣನ ರಾಜ್ಯವಾದ ಅಂಗದೇಶದ ಬಗ್ಗೆ ಅದೆಷ್ಟು ಭಿನ್ನಾಭಿಪ್ರಾಯಗಳು ಇವೆ. ಕೆಲವರ ಪ್ರಕಾರ ಬಿಹಾರದ ಭಾಗಲ್ಪುರವು ಮಹಾಭಾರತ ಕಾಲದ ಅಂಗದೇಶವಾಗಿತ್ತು ಅಂತ ಹೇಳಿದರೆ, ಇನ್ನು ಕೆಲವರ ಪ್ರಕಾರ ಉತ್ತರ ಪ್ರದೇಶದ ಗೊಂಡವನ್ನು ಕರ್ಣನ ರಾಜ್ಯವೆಂದು ಪರಿಗಣಿಸಲಾಗಿತ್ತು ಅಂತ ಹೇಳಲಾಗುತ್ತೆ. ಇವೆಲ್ಲ ಕಾರಣದಿಂದಾಗಿ ಅಂಗರಾಜ್ಯದ ಬಗ್ಗೆ ನಮಗೆ ಇಂದಿಗೂ ಸಹ ಭಿನ್ನಾಭಿಪ್ರಾಯವಿದೆ. ಮಥುರಾ ಕಂಸನಗರದ ವಿವರಣೆಯನ್ನು ಮಹಾಭಾರತದಲ್ಲಿಯೂ ಕಂಡುಬರುತ್ತದೆ. ಇಂದಿಗೂ ಈ ಸ್ಥಳವನ್ನು ಮಥುರಾ ರಾಜ್ಯ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣ ಈ ಸ್ಥಳದಲ್ಲಿ ಜನಿಸಿದನು ಎನ್ನುವ ಕಥೆಯೂ ನೀವು ಇಂದಿಗೂ ಕೇಳಬಹುದು. ಶ್ರೀಕೃಷ್ಣನ ಈ ಜನ್ಮಸ್ಥಳಕ್ಕೆ ಅದೆಷ್ಟೋ ಭಕ್ತರು ಇಂದಿಗೂ ಆಗಮಿಸಿ ಅಲ್ಲಿ ದರ್ಶನ ಪಡೆದುಕೊಳ್ತಾರೆ. ಸ್ನೇಹಿತರೆ, ಇವಿಷ್ಟು ಮಹಾಭಾರತಕ್ಕೆ ಸಂಬಂಧಪಟ್ಟ ಪ್ರದೇಶಗಳು ಇವಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನಿಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸುವೆ. ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.